ಸೆಕ್ಷನ್ ಡೆಲಿವರಿ ಮಾಡುವಾಗ ಸೈಮಲ್ಟೇನಿಯಸ್ಲಿ ಫೈಬ್ರಾಯ್ಡ್ ರಿಮೂವಲ್ ಕೂಡ ಮಾಡಬಹುದಾ? ಅಂದ್ರೆ LSCS ವಿತ್ ಮಯೋಮೆಕ್ಟಮಿ ಒಂದೇ ಸರ್ಜರಿ ಸಾಧ್ಯನಾ? ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಒಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಹೌದು, ಸೆಲೆಕ್ಟೆಡ್ ಕೇಸಸ್ ಅಲ್ಲಿ ಇದು ಸಾಧ್ಯ. LSCS ವಿತ್ ಮಯೋಮೆಕ್ಟಮಿ ಅಂದ್ರೆ ಸಿಸೇರಿಯನ್ ಸೆಕ್ಷನ್ ಜೊತೆ ಅದಕ್ಕೆ ಸಂಬಂಧಪಟ್ಟ ಗೆಡ್ಡೆ, ಫೈಬ್ರಾಯ್ಡ್ ಗೆಡ್ಡೆ ಏನಿದೆ ಅದನ್ನು ಕೂಡ ನಾವು ರಿಮೂವ್ ಮಾಡ್ತೀವಿ. LSCS ವಿತ್ ಮಯೋಮೆಕ್ಟಮಿ ಎಲ್ಲಾ ಟೈಮು ಸಾಧ್ಯ ಇಲ್ಲ, ಸರ್ಟನ್ ಸಿಚುವೇಶನ್ಸ್ ಅಲ್ಲಿ ನಾವು ಮಾಡಬಹುದು. ಪ್ರೀವಿಯಸ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಸಿಸೇರಿಯನ್ ಜೊತೆ ನಾವು ಮಯೋಮೆಕ್ಟಮಿ ಮಾಡ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ಲಡ್ ಸಪ್ಲೈ ಯೂಟ್ರಸ್ ಗೆ ಜಾಸ್ತಿ ಆಗಿರುತ್ತೆ, ಅದ್ರ ಜೊತೆಗೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಮಾಡ್ತಿರ್ಲಿಲ್ಲ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್ಟನ್ ಸಿಚುವೇಶನ್ಸ್ ಅಲ್ಲಿ ನಾವು ಗೆಡ್ಡೆಗಳನ್ನ ರಿಮೂವ್ ಮಾಡಬಹುದು. ಯಾವ ತರ ಸಿಚುವೇಶನ್? ಸಿಸೇರಿಯನ್ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಏನಾದ್ರು ಗೆಡ್ಡೆ ಅಡ್ಡಾಗಿ ಬರ್ತಿದ್ರೆ ರಿಮೂವ್ ಮಾಡಬಹುದು, ಇಲ್ಲಾಂದ್ರೆ ಕಾಣಿಸೋ ಜಾಗದಲ್ಲಿ ಸಬ್ಸಿರೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಗೆಡ್ಡೆ ಏನಾದ್ರು ಮೇಲ್ಗಡೆನೆ ಇದ್ರೆ ನಾವು ಆಗ ವಿತೌಟ್ ಎನಿ ಬರಿಂಗ್ ಏನು ಮಾಡದೇನೆ, ಡೀಪ್ ಆಗಿ ತೋಡದೇನೆ ನಾವು ಗೆಡ್ಡೆಗಳನ್ನ ತೆಗಿಬಹುದು. ಈ ತರ ನಾವು ಡಿಫಿಕಲ್ಟ್ ಸರ್ಜರೀಸ್ ಮಾಡ್ಬೇಕಾದ್ರೆ 3 ಥಿಂಗ್ ವೆರಿ ಇಂಪಾರ್ಟೆಂಟ್. ಒಂದು, ರಿಟರ್ನ್ ಅಂಡ್ ಇನ್ಫಾರ್ಮ್ ಕನ್ಸೆಂಟ್ ಇರಬೇಕು, ಕರೆಕ್ಟ್ ಆಗಿ ಬ್ಲಡ್ ಅರೇಂಜ್ ಮಾಡ್ಕೊಂಡಿರ್ಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸರ್ಜರಿ ಎಲ್ಲರಿಗೂ ಅಲ್ಲ, ಬರೀ ಸೆಲೆಕ್ಟೆಡ್ ಪೇಷಂಟ್ಸ್ ಅಲ್ಲಿ ಮಾತ್ರ ಮಾಡಬಹುದು. ಇದರ ಬೆನಿಫಿಟ್ಸ್ ಬಂದು ಒಂದೇ ಸತಿ ಸರ್ಜರಿ ಮುಗಿಯುತ್ತೆ, ಒಂದೇ ಅನಸ್ತೇಶಿಯಾದಲ್ಲಿ ಮುಗಿಯುತ್ತೆ, ಸಪರೇಟ್ ಸರ್ಜರಿ ಬೇಡ, ರಿಕವರಿ ಬೇಗ ಆಗುತ್ತೆ, ಫ್ಯೂಚರ್ ಪ್ರೆಗ್ನೆನ್ಸಿಗಾಗ್ಲಿ ಇಲ್ಲಾಂದ್ರೆ ಡೆಲಿವರಿಗಾಗ್ಲಿ ಯಾವುದೇ ಪ್ರಾಬ್ಲಮ್ ಆಗುದಿಲ್ಲ. ಇದು ರೂಟೀನ್ ಪ್ರೊಸೀಜರ್ ಅಲ್ಲ, ಪ್ರಾಪರ್ ಪ್ಲಾನಿಂಗ್ ಆಯ್ತಾ, ಎಕ್ಸ್ಪರ್ಟ್ ಕೇರ್, ಬ್ಲಡ್ ಚೆಕ್ಅಪ್ ಮತ್ತೆ ಬ್ಲಡ್ ಅರೇಂಜ್ಮೆಂಟ್ ಇದ್ದಾಗ ಮಾತ್ರ ಈ ಸರ್ಜರಿ ಸೇಫ್. ಫೈಬ್ರಾಯ್ಡ್ಸ್ ಇರುವ ಎಲ್ಲ C-ಸೆಕ್ಷನ್ ಪೇಷಂಟ್ಸ್ ಗೆ ಮಯೋಮೆಕ್ಟಮಿ ಮಾಡುವುದಿಲ್ಲ. ಕರೆಕ್ಟ್ ಡಿಸಿಷನ್ ಇಸ್ ಈಕ್ವಲ್ ಟು ಮದರ್ ಸೇಫ್ಟಿ. ಈ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಫೈಬ್ರಾಯ್ಡ್ ಇದೆ ಅಂತ ಏನಾದ್ರು ಹೇಳಿದಾರಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಪ್ರೆಗ್ನೆನ್ಸಿ ಜೊತೆಗೆ ಫೈಬ್ರಾಯ್ಡ್ ಇದ್ರೆ ರೈಟ್ ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್.